ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಜಾಮೂನ್ ಮಾಡೋದು ಯಾವ ಥರ ಅಂತಂದು ತೋರಿಸ್ಕೊಡ್ತೀನಿ. ಜಾಮೂನ್ ಅಂದರೆ ಸಾದಾ ಜಾಮೂನ್ ಅಲ್ಲ, ರವಾ ಯೂಸ್ ಮಾಡಿ ಜಾಮೂನ್ ಮಾಡೋದು ಯಾವ ಥರ ಅಂತಂದು ನೋಡೋಣ. ನೋಡಿ ಯಾವ ಥರ ಬಂದಿದೆ ಜಾಮೂನು. ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಎಷ್ಟು ಈಸಿಯಾಗಿ ಕಟ್ಟಾಗ್ತಿದೆ. ರವಾದಲ್ಲಿ ಮಾಡಿರೋದು ಅಂತಂದು ಅನಿಸೋದೇ ಇಲ್ಲ. ನೋಡಿ ಹೇಗಿದೆ ಅಂತಂದು. ತುಂಬ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ರವೆ ಯೂಸ್ ಮಾಡಿ ಒಂದು ಸತಿ ರವಾದಿಂದ ಜಾಮೂನ್ ಮಾಡಿ ನೋಡಿ. ನಾ ಹೇಗೆ ಮಾಡ್ತೀನೋ ಕರೆಕ್ಟಾಗಿ ನೋಡ್ಕೊಳ್ಳಿ, ಅದೇ ಥರ ಮಾಡಿ ನೋಡಿ. ಯಾವ ಥರ ಇದೆ, ಎಷ್ಟು ಸಾಫ್ಟಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ರವೆ ತೊಗೊಂಡಿದ್ದೀನಿ ಒಂದು ಬಟ್ಲು. ಇದು ಬಾಂಬೆ ರವೆ, ಚಿರೋಟಿ ರವೆ, ಹೋಳಿಗೆ ರವೆ ಅಂತಾರಲ್ಲ ಆ ರವೆ. ಇದು ತುಂಬ ಚಿಕ್ಕ ಸೈಜ್ ಇರುತ್ತೆ ಈ ರವೆ ತೊಗೋಬೇಕು, ದೊಡ್ಡ ಸೈಜ್ ಇರೋದು ತೊಗೋಬಾರ್ದು. ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಮೆಜರ್ಮೆಂಟಿಗೆ ಯಾವುದು ತೊಗೊಂಡಿರ್ತೀವೋ ಅದೇ ಇದರಲ್ಲೇ ಅಳತೆ ಮೇಲೆ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು 2 ನಿಮಿಷ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ. ಹೈ ಫ್ಲೇಮ್ ಮಾಡ್ಕೋಬಾರ್ದು. ಕಲರ್ ಯಾವ ಕಾರಣಕ್ಕೂ ಚೇಂಜ್ ಆಗಬಾರ್ದು ರವಾದ್ದು. ಅಷ್ಟೇ ಸ್ವಲ್ಪ ಬಿಸಿ ಆಗಬೇಕು. ಒಂದು 2 ನಿಮಿಷ ಹುರಿದ್ರೆ ಸಾಕಾಗುತ್ತೆ. 2 ನಿಮಿಷ ಹುರಿದ್ಮೇಲೆ ಇದಕ್ಕೆ ನೋಡಿ ಆಗಿದೆ. ಇವಾಗಿದು ಹಾಲು ಹಾಕಬೇಕು. ಹಾಲು ನೋಡ್ರಿ, ಹಾಲು ಹಾಕ್ತಾಯಿದ್ದೀನಿ ನಾನು. ಒಂದು ಗ್ಲಾಸ್ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಂದರೆ ಮೆಜರ್ಮೆಂಟಲ್ಲಿ 1 ಬೌಲ್ ರವಾಕ್ಕೆ ಅದರಲ್ಲಿ 3 ಬಟ್ಲು ಹಾಲು ಹಾಕಬೇಕಾಗತ್ತೆ. ನೋಡಿರಿ, 1ಕ್ಕೆ 3 ಬಟ್ಲು ಹಾಕಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು ಅಂದರೆ 1 ಬಟ್ಲಿಗೆ 3 ಬಟ್ಲು ಹಾಲು ಹಾಕಬೇಕಾಗುತ್ತೆ. ಈ ಥರ ಮಾಡಿಬಿಟ್ಟು ಗಂಟಾಗಬಾರ್ದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಲು ಹಾಕಿದ ಮೇಲೆ ಗಂಟಾಗದೇ ಇರೋ ಥರ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನೋಡಿ, ಈ ಥರ ತಿರುಗಿಸ್ಕೊಂತ ಚೆನ್ನಾಗಿ ಬೇಯಿಸ್ಬೇಕು. ಗಂಟಾಗಬಾರ್ದು ಇದು ಯಾವ ಕಾರಣಕ್ಕೂ. ನೋಡಿ, ಈ ಥರ ಉಂಡೆ ಥರ ಆಗಬೇಕದು. ಈ ಥರ ಉಂಡೆ ಥರ ಆದ್ರೇ ಅದು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು. ನೋಡಿ, ಆಗ್ತಾಯಿದೆ ಇವಾಗ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ರವೆ ಚೆನ್ನಾಗಿ ಬೆಂದ ಮೇಲೇ ಸಕ್ಕರೆ ಹಾಕಬೇಕು, ಮೊದಲೇ ಹಾಕಬಾರ್ದು. ಮೊದಲೇ ಹಾಕಿದರೆ ಅದು ಚೆನ್ನಾಗಾಗೋದಿಲ್ಲ, ಬೇಯೋದಿಲ್ಲ ರವೆ. ಹಾಗಾಗಿ ರವೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡಬೇಕು. ನೋಡಿ, ಇದಕ್ಕೆ 2 ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಲಿನ ಪುಡಿ ಮಿಲ್ಕ್ ಪೌಡ್ರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್ಲು. ಮಿಲ್ಕ್ ಪೌಡ್ರ್ ಹಾಕ್ತಾ ಇದ್ರೂ ಜಾಮೂನ್ ಬರುತ್ತೆ, ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹಾಕೋದು. ಪ್ಯೂರ್ಲಿ ಆಪ್ಷನಲ್ ಇದು. ಇದ್ದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡಿದರೂ ನಡೆಯುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಪೌಡ್ರ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಲ್ಕ್ ಪೌಡ್ರ್ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಜಾಮೂನು. ನೋಡಿ, ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನಾನು. ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಚೆನ್ನಾಗಿ ಕುಟ್ಟಿಟ್ಕೊಂಡ್ಬಿಟ್ಟು ಅದನ್ನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಮೂನ್ ಯಾವ ಥರ ಬರುತ್ತೆ ಅಂದರೆ ಯಾವುದ್ರಲ್ಲಿ ಮಾಡಿದ್ದೇವೆ ಅಂತಂದು ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು. ನೋಡಿರಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಅಂಟಬಾರ್ದು ಅಂತಂದ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿದರೆ. ಹಾಗಾಗಿ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಸರಿ ಹೊಂದುವಂತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಜಾಮೂನ್ ರೆಡಿ ಆಗೋದ್ರೊಳಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಅದು ತಣ್ಣಗಾಗಬೇಕು. ತಣ್ಣಗಾಗೋದ್ರೊಳಗೆ ಸಕ್ಕರೆ ಪಾಕ ಮಾಡೋದು ಹೇಗೆ ಅಂತಂದು ನೋಡೋಣ. 1 ಬಟ್ಲು ರವೆಗೆ 1.5 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ನೀರು ಹಾಕಬೇಕಾಗುತ್ತೆ. ಅದಕ್ಕೆ 1.5 ಬಟ್ಲಿಗೆ 1.5 ಬಟ್ಲು ನೀರು. ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಳ್ಳಿ. 1.5 ಬಟ್ಲಿಗೆ 1.5 ಬಟ್ಲು ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಕರಗಬೇಕು. ಪಾಕ ತುಂಬ ತೆಳುವಾಗಿ ಇರಬಾರ್ದು,
ಗಟ್ಟಿಯಾಗಿಯೂ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕುದಿಬೇಕಿದು. ಕುದಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದು ಕರಗ್ತಾ ಇದೆ, ಸಕ್ಕರೆ ಎಲ್ಲ ಕರಗಿ ಕುದಿಬೇಕಿದು. ರವಾದ ಜಾಮೂನ್ ಮಾಡಿರೋದು ಅಂತಂದ್ಬಿಟ್ಟು ಯಾರಿಗೂ ಗೊತ್ತೇ ಆಗಲ್ಲ. ನೀವು ಹೊರಗಡೆಯಿಂದ ಯಾರು ಬಂದ್ರೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಕೇಸರಿ ಹಾಕ್ತಾಯಿದ್ದೀನಿ ನಾನು ಫ್ಲೇವರ್ಗೋಸ್ಕರ. ಒಂದು 5-6 ಹೆಸರು ಹಾಕಿದ್ದೀನಿ. ಅದು ಕೂಡ ಪ್ಯೂರ್ಲಿ ಆಪ್ಷನಲ್ಲು, ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿರಿ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಈ ಪಾಕಕ್ಕೆ. ಏಲಕ್ಕಿ ಪುಡಿ ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಇದನ್ನು ಹೀಗೆ ಕುದಿಬೇಕಿದು. ಇನ್ನೂ ಸ್ವಲ್ಪ ತೆಳು ಇದೆ, ಗಟ್ಟಿ ಆಗಬೇಕಿದು ಪಾಕ. ಹಿಂಗೆ ಮುಟ್ಟಿ ನೋಡಿದರೆ ಅಂಟಬೇಕದು, ತುಂಬ ತೆಳು ಇರಬಾರ್ದು, ಅಂಟಬೇಕು ಅಂದ ತಕ್ಷಣ 1 ಎಳೆ ಪಾಕ 2 ಎಳೆ ಪಾಕ ಅಂತಾರಲ್ಲ ಆ ಥರ ಆಗಬಾರ್ದು. ಅಲ್ಲಿವರೆಗೂ ಕಾಸಬಾರ್ದು. ನೋಡಿರಿ ಇವಾಗ ಆಗಿದೆ, ನೋಡಿರಿ ಕಡಿಮೆ ಆಗಿದೆ. ಇದಕ್ಕೆ ಒಂದು 5-6 ಡ್ರಾಪ್ಸು ನಿಂಬೆ ಹುಳಿ ಹಿಂಡ್ತಾ ಇದ್ದೀನಿ ನಾನು. ನಿಂಬೆ ಹುಳಿ ರಸ ಹಾಕಿದರೆ ಪಾಕ ಗಟ್ಟಿ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಂಬೆ ರಸ ಹಾಕೋದು. ಪಾಕ ರೆಡಿಯಾಗಿದೆ. ಇವಾಗ ಮುಚ್ಚಿಟ್ಬಿಡೋಣ ಇದನ್ನು. ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ. ಇವಾಗ ನೋಡಿರಿ ಇದು ತಣ್ಣಗಾಗಿದೆ, ರವಾದು ಮಾಡಿದ್ದು. ತಣ್ಣಗಾದ್ಮೇಲೆ ಇದನ್ನೇ ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊತೇವೋ ಅಷ್ಟು ಚೆನ್ನಾಗಿ ನಮಗೆ ಉಂಡೆ ಕಟ್ಟಕ್ಕೆ ಬರುತ್ತೆ. ಇದಕ್ಕೆ ಕೈಗೆ ಅಂಟಬಾರ್ದು ಅಂತ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ನಾದಬೇಕು. ಉಂಡೆ ಥರ ಆಗಬೇಕು. ಅದು ಅಲ್ಲಿವರೆಗೂ ತುಂಬ ಸಾಫ್ಟ್ ಆಗಬೇಕು, ರಫ್ ಇರಬಾರ್ದು. ಇದು ತುಂಬ ಸ್ಮೂತಾಗಿರಬೇಕು. ಅಲ್ಲಿವರೆಗೂ ಕೈಯಲ್ಲೇ ಚೆನ್ನಾಗಿ ಮಣೆ ಮೇಲಾದರೂ ಇಟ್ಕೊಂಡು ನಾದಿ, ಇಲ್ಲ ಕಲ್ ಮೇಲಾದರೂ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದ್ರ ಮೇಲೆ ಚೆನ್ನಾಗಿ ನಾದಬೇಕಾಗುತ್ತೆ. ಈ ಥರ ನಾದಿದಷ್ಟು ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಆಗಿದೆ, ಎಷ್ಟು ಸಾಫ್ಟಾಗಿದೆ ನೋಡಿರಿ. ನೋಡಿದರೆ ಈ ಥರ ಆಗಿರ್ಬೇಕು. ಹಿಂಗೆ ಕೈಗೆ ಅಂಟಬಾರ್ದು, ಹಿಂಗೆ ಮುಟ್ಟಿದರೆ. ನೋಡಿ ತೋರಿಸ್ತೀನಿ ನೋಡಿರಿ, ಹಿಂಗೆ ಮುಟ್ಟಿದರೆ ಕೈಗೆ ಅಂಟಬಾರ್ದು. ಅದು ಆ ಥರ ಆಗಬೇಕು. ಅಷ್ಟು ಚೆನ್ನಾಗಿ ನಾದಬೇಕು. ಅದು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಜಾಮೂನು ಚೆನ್ನಾಗಿ ಬರುತ್ತೆ. ಉಂಡೆ ಕಟ್ಟ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಇದು ಮಾಡಿಕೊಂಡು 2 ಕೈಯಲ್ಲೂ ಈ ಥರ ಹೀಗೆ ಮಾಡಿ ಉಂಡೆ ಕಟ್ಟಬೇಕು. ಕ್ರ್ಯಾಕ್ಸ್ ಮಾತ್ರ ಯಾವ ಕಾರಣಕ್ಕೂ ಎಲ್ಲೂ ಇರಬಾರ್ದು. ಅಷ್ಟು ಚೆನ್ನಾಗಿ ಕಟ್ಟಬೇಕು. ಅಕಸ್ಮಾತ್ ರಫ್ ಆಗಿತ್ತು, ಕ್ರ್ಯಾಕ್ಸ್ ಬರ್ತಾಯಿತ್ತು ಅಂದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ. ಇದನ್ನು ಕ್ರ್ಯಾಕ್ಸ್ ಬಂದರೆ ಚೆನ್ನಾಗಾಗಲ್ಲ ಜಾಮೂನು. ನೋಡಿ ಈ ಥರ ಉಂಡೆ ಕಟ್ಬಿಟ್ಟು ಎಲ್ಲವೂ ಇದೇ ಥರ ಉಂಡೆ ಕಟ್ಟಿ ಇಟ್ಕೋಬೇಕಾಗುತ್ತೆ. ಈ ಥರ ರೌಂಡ್ ಶೇಪಾರ ಮಾಡಿಕೊಡಿ, ಇಲ್ಲಾಂದರೆ ಸಿಲಿಂಡರ್ ಶೇಪ್ ಆದರೂ ಮಾಡ್ಕೋಬೋದು. ನಾನು ಸಾದಾ ಜಾಮೂನು ಯಾವ ಶೇಪ್ ಇರುತ್ತೋ ಅದೇ ಶೇಪನ್ನೇ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲದನ್ನು ಇದೇ ಥರ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಎಲ್ಲ ಒಂದೇ ಸೈಜಲ್ಲೇ ಈ ಥರ ಮಾಡ್ಕೊಂಡ್ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಎಣ್ಣೆ ಕಾದ್ಮೇಲೆ ತುಂಬ ಹೈ ಫ್ಲೇಮಲ್ಲಿ ಕರಿಬಾರ್ದು, ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕಾಗುತ್ತೆ. ನೋಡಿರಿ ಎಣ್ಣೆ ಕಾದಿದೆ. ಇವಾಗ ನಾವು ಮಾಡಿಟ್ಕೊಂಡಿರೋ ಉಂಡೆ ಎಲ್ಲ ಒಂದೊಂದೇ ಈ ಥರ ಹಾಕಬೇಕು. ಮೀಡಿಯಮ್ ಫ್ಲೇಮೇ ಇರಬೇಕಿದು, ಹೈ ಫ್ಲೇಮ್ ಮಾತ್ರ ಮಾಡ್ಕೋಬಾರ್ದು. ಜಾಮೂನು ಕರಿಯೋದ್ರೊಳಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ, ಹೇಗೆ ಬಂತು ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು ಅರ್ಧ ಫ್ರೈ ಆಗೋವರೆಗೂ ಇದನ್ನು ತಿರುಗಿಸ್ಬಾರ್ದು, ಇದು ಹಾಗೆ ಬಿಡಬೇಕು. ಇದನ್ನು ಲೋ ಫ್ಲೇಮಲ್ಲಿ ಮಾತ್ರ ಕರಿಬೇಡಿ. ಲೋ ಫ್ಲೇಮಲ್ಲಿ ಕರೆದ್ರೂ ಕ್ರ್ಯಾಕ್ಸ್ ಆಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕರೀರಿ. ಹೈ ಫ್ಲೇಮು ಮಾಡ್ಕೋಬಾರ್ದು. ಹೈ ಫ್ಲೇಮ್ ಮಾಡಿದರೆ ಬೇಗ ಸೀದೋಗೋ ಇದು ಇರುತ್ತೆ. ಹಾಗಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಕರಿಬೇಕಾಗುತ್ತೆ. ಜಾಮೂನು ಎಲ್ಲ ಯಾವ ಥರ ಕರಿತೇವೋ ಸೇಮ್ ಅದೇ ಥರನೇ ಗೋಲ್ಡನ್ ಬ್ರೌನ್ ಬರಬೇಕು. ತುಂಬ ಕಪ್ಪು ಆಗೋ ಥರ ಕರಿಯೋದೇನು ಬೇಡ. ಮೊದಲೇ ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ ಈ ಕಲರ್ ಬಂದರೆ ಸಾಕಾಗುತ್ತೆ. ಇದು ನೋಡಿರಿ ಕರೆಕ್ಟಾಗಿ ಆಗಿದೆ. ಇವಾಗ ತೆಕ್ಕೊಂಬಿಡೋಣ ಇದನ್ನ ಎಣ್ಣೆಯಿಂದ. ನೋಡಿರಿ ಕರೆಕ್ಟಾಗಿ ಆಗಿದೆ ಇವಾಗ ಜಾಮೂನು. ಇಷ್ಟೇ ಫ್ರೈ ಆಗಬೇಕಿದು, ಜಾಸ್ತಿ ಆಗಬಾರ್ದು. ಇದು ಪಾಕ ಯಾವಾಗ ಹಾಕಬೇಕು ಅಂದರೆ
ಬಿಸಿ ಇರುವಾಗಲೇ ಜಾಮೂನು ಹಾಕಬೇಕಾಗುತ್ತೆ. ಇವನ್ನ ಕರಗಿದ ತಕ್ಷಣವೇ ತಣ್ಣಗಾಗಕ್ಕೆ ಬಿಡಬಾರ್ದು. ಇವನ್ನ ಬಿಸಿ ಇದ್ದಂಗೆ ಹಾಕಬೇಕು. ಸಕ್ಕರೆ ಪಾಕ ಕೂಡ ಕುದೀತಾ ಇರಬೇಕು. ಆವಾಗ ಗ್ಯಾಸ್ ಆಫ್ ಮಾಡಿ ಇವನ್ನೆಲ್ಲ ಹಾಕಬೇಕಾಗುತ್ತೆ. ಅಯ್ಯೋ ನಾವು ಜಾಮೂನ್ ರವಾದಲ್ಲಿ ಮಾಡಿದ್ವಿ ಚೆನ್ನಾಗೇ ಬಂದಿಲ್ಲ ಅಂತ ಅಂದ್ಕೋಬೇಡಿ. ಅದರಲ್ಲಿ ಒಂದೇ ಒಂದು ಟಿಪ್ಸು ಅಂದರೆ ಪಾಕ ಚೆನ್ನಾಗಿ ಎಳ್ಕೋಬೇಕು ಅಂತಂದರೆ ಕುದೀತಾ ಇರಬೇಕು, ಗ್ಯಾಸ್ ಆಫ್ ಮಾಡಿ ಆವಾಗ ಕರೆದಿರೋ ಜಾಮೂನೆಲ್ಲ ಹಾಕಬೇಕು. 2 ತಾಸು ಅದು ಪಾಕದಲ್ಲೇ ಹಾಗೇ ಇರಬೇಕಾಗುತ್ತೆ. 2 ಗಂಟೆ ಆದಮೇಲೆ ನೋಡಿರಿ ಯಾವ ಥರ ಬಂದಿದೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಯಾವ ಥರ ಆಗಿದೆ ನೋಡಿರಿ. ರವಾದಲ್ಲಿ ಮಾಡಿದ್ದು ಅಂತಂದು ಯಾರಿಗೂ ಕೂಡ ಕಂಡುಹಿಡಿಯೋಕ್ಕೆ ಆಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಆಗಿದೆ. ಮಿನಿಮಮ್ ಪಾಕದಲ್ಲಿ 2 ಅವರ್ಸ್ ಅಂತೂ ಇರಲೇಬೇಕಾಗುತ್ತೆ. ಗುಲಾಬ್ ಜಾಮೂನ್ ಪೌಡ್ರ್ ತಂದರೆ ಅರ್ಧ ಗಂಟೆ ಆದರೆ ಸಾಕಾಗುತ್ತೆ. ಆದರೆ ಇದು ರವಾದಲ್ಲಿ ಮಾಡಿರೋದ್ರಿಂದ 2 ಅವರ್ಸ್ ಅದರಲ್ಲೇ ಇರಬೇಕಾಗುತ್ತೆ. ತಣ್ಣಗಾದ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತಂದು. ನೋಡಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಈಸಿಯಾಗಿ ಕಟ್ ಆಗುತ್ತೆ ಅಂತಂದ್ಬಿಟ್ಟು. ನೋಡಿ ಯಾವ ಥರ ಆಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ರವಾದಲ್ಲಿ ಒಂದು ಸತಿ ಜಾಮೂನ್ ಮಾಡಿ ನೋಡಿ ಹೇಗಿದೆ ಅಂತಂದ್ಬಿಟ್ಟು. ಹೇಗೆ ಬಂದಿದೆ ರೆಸಿಪಿ ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.